ನಮಸ್ತೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ. ನಾನು ಕೇರಳದ ಕೊಲ್ಲಂನ ಬಿಂದು ಶ್ರೀಲಾಲ್. ನಾನು 2018ರಲ್ಲಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದೈವಿಕ ಕುಟುಂಬಕ್ಕೆ ಬಂದೆ. ಆ ಸಮಯದಲ್ಲಿ ನನ್ನ ಜೀವನವು ಅನೇಕ ಸಮಸ್ಯೆಗಳು ಮತ್ತು ಸವಾಲುಗಳಿಂದ ತುಂಬಿತ್ತು. ಆಳವಾದ ನಂಬಿಕೆಯಿಂದ ನನ್ನ ಕುಟುಂಬದ ಯೋಗಕ್ಷೇಮಕ್ಕಾಗಿ ನಾನು ಹೃತ್ಪೂರ್ವಕವಾಗಿ ಪ್ರಾರ್ಥಿಸಿದೆ ಮತ್ತು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ನನ್ನ ಪ್ರತಿಯೊಂದು ಪ್ರಾರ್ಥನೆಯನ್ನು ಪೂರೈಸಿದರು. ಅವರ ದಿವ್ಯ ಆಶೀರ್ವಾದದಿಂದ ನನ್ನ ಸಹೋದರಿಗೆ ಸರ್ಕಾರ ಉದ್ಯೋಗ ದೊರಕಿತು. ನನ್ನ ಸಹೋದರನಿಗೆ ಮರು ವಿವಾಹವೂ ನೆರವೇರಿ ನಮ್ಮ ಕುಟುಂಬಕ್ಕೆ ಸಂತೋಷ ಮತ್ತು ಸ್ಥಿರತೆಯನ್ನು ತಂದಿತು. ಮೊದಲು ಅತಿ ಸಣ್ಣ ಮತ್ತು ಅತ್ಯಲ್ಪ ವಿಷಯಗಳಿಗೂ ಸಹ ನಾನು ನನ್ನ ತಾಯಿಯೊಂದಿಗೆ ಆಗಾಗ್ಗೆ ವಾದಗಳನ್ನು ಮಾಡುತ್ತಿದ್ದೆ. ಆದರೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಕೃಪೆಯಿಂದ ನನ್ನ ಬಾಂಧವ್ಯಗಳು ಸುಂದರವಾಗಿ ಗುಣಮುಖವಾಗಿವೆ ಮತ್ತು ಸಾಮರಸ್ಯವನ್ನು ಹೊಂದಿವೆ. ಇಂದು ನಮ್ಮ ನಡುವೆ ಶಾಂತಿ ಮತ್ತು ಪರಸ್ಪರ ತಿಳುವಳಿಕೆ ಇದೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನ್ ನಿಮಗೆ ಧನ್ಯವಾದಗಳು. ಸತ್ಯಲೋಕದಲ್ಲಿ ನಡೆದ ಒಂದು ಹೋಮದಲ್ಲಿ ಭಾಗವಹಿಸಿದ ಸಂದರ್ಭದಲ್ಲಿ ನನ್ನ ಮಗ ತನ್ನ ಶಾಲೆಯ ಫುಟ್ಬಾಲ್ ತಂಡಕ್ಕೆ ಆಯ್ಕೆಯಾಗಬೇಕೆನ್ನುವ ನನ್ನ ಹೃದಯದ ಆಕಾಂಕ್ಷೆಯೊಂದಿಗೆ ನಾನು ಆಳವಾದ ಪ್ರಾರ್ಥನೆಯನ್ನು ಸಲ್ಲಿಸಿದೆ. ಶ್ರೀ ಭಗವಾನರ ಅನುಗ್ರಹದಿಂದ ಅವನು ತಂಡಕ್ಕೆ ಆಯ್ಕೆಯಾದನು ಮತ್ತು ನಂತರ ರಾಜ್ಯ ಮಟ್ಟದಲ್ಲಿ 2ನೇ ಬಹುಮಾನವನ್ನು ಗೆದ್ದನು. ನನ್ನ ವೃತ್ತಿ ಜೀವನದಲ್ಲಿ ನಿಯೋಜನಾ ಅವಧಿಯ ನಂತರ 4 ತಿಂಗಳ ಸೇವಾ ಅಂತರವಿತ್ತು. ಅದು ಉದ್ಯೋಗದಲ್ಲಿ ಒಂದು ಗಂಭೀರ ಸಮಸ್ಯೆಯಾಗಿ ಪರಿಣಮಿಸಿತ್ತು. ಇತ್ತೀಚೆಗೆ ನಡೆದ ಸುದರ್ಶನ ಹೋಮದ ವೇಳೆ ಈ ಸಮಸ್ಯೆ ನಿವಾರಣೆಯಾಗಲೆಂದು ನಾನು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಪ್ರಾರ್ಥನೆ ಸಲ್ಲಿಸಿದೆ. ಪವಾಡ ಸದೃಶವಾಗಿ ಮರುದಿನವೇ ನನ್ನನ್ನು ವಿಚಾರಣೆಗೆ ಕರೆಯಲಾಯಿತು ಮತ್ತು ಸಮಸ್ಯೆಯು ಸಂಪೂರ್ಣವಾಗಿ ಪರಿಹಾರಗೊಂಡಿತು. ನನ್ನ ಜೀವನದ ಪ್ರತಿ ಕ್ಷಣದಲ್ಲೂ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದಿವ್ಯ ರಕ್ಷಣೆಯನ್ನು ನಾನು ಅನುಭವಿಸುತ್ತಿದ್ದೇನೆ. ಅವರು ನಮ್ಮ ಕುಟುಂಬವನ್ನು ಆರೋಗ್ಯ, ಐಶ್ವರ್ಯ, ರಕ್ಷಾ ಕವಚ ಮತ್ತು ಸೌಹಾರ್ದಪೂರ್ಣ ಕುಟುಂಬ ಬಾಂಧವ್ಯಗಳಿಂದ ಅಪಾರವಾಗಿ ಆಶೀರ್ವದಿಸುತ್ತಿದ್ದಾರೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದಿವ್ಯ ಪಾದ ಕಮಲಗಳಿಗೆ ಅನಂತ ಕೋಟಿ ಪಾದ ಪ್ರಣಾಮಗಳು.